ಆಗ್ತಾನೆ ಹೇಳ್ತಾ ಇದ್ದಾಗೆ ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಆಂಟಿಸಿಪೇಟರಿ ಬೇಲಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ, ನಿರೀಕ್ಷಣಾ ಜಾಮೀನಿಗೋಸ್ಕರ. ಅವರ ಅರ್ಜಿ ವಿಚಾರಣೆ ಇವತ್ತು ಬಂತು. ವಿಚಾರಣೆಯನ್ನು ಮೇ 31ಕ್ಕೆ ನ್ಯಾಯಾಲಯ ಮುಂದೂಡಿದೆ ಅಂತ. ಅಂದರೆ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಗೆ ಬಂದಂಥದ್ದು. ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ ಭಟ್ ಇವತ್ತು ಆದೇಶವನ್ನು ಕೊಟ್ಟಿದ್ದು, ಪ್ರಕರಣದ ತುರ್ತು ವಿಚಾರಣೆಗೆ ಪ್ರಜ್ವಲ್ ಪರವಾದಂಥ ವಕೀಲರು ಮನವಿಯನ್ನ ಮಾಡಿದ್ರು. 3 ಪ್ರಕರಣಗಳಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ SITಗೆ ಸಮಯ ಬೇಕು. ಹೀಗಾಗಿ ನಾಳೆನೇ ಅರ್ಜಿ ವಿಚಾರಣೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ. ಹಾಗಾಗಿ ವಿಚಾರಣೆಯನ್ನ ಮೇ 31ನೇ ತಾರೀಕಿಗೆ ಮುಂದೂಡಿದೆ ನ್ಯಾಯಾಲಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತ ಅಂದ್ರೆ ಪ್ರಜ್ವಲ್ ಬರ್ತಾ ಇರುವಂಥದ್ದು ಕೂಡ ಶುಕ್ರವಾರವೇ ಅಂತ ಅಂದ್ರೆ ಮೇ 31ನೇ ತಾರೀಕೆ. ಈಗ ನ್ಯಾಯಾಲಯ ಕೂಡ ವಿಚಾರಣೆಯನ್ನ 31ನೇ ತಾರೀಕಿಗೆ ಮುಂದೂಡಿದೆ. ಹಾಗಂತ 31ನೇ ತಾರೀಕಿಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ನ್ಯಾಯಾಲಯ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಯಾಕಂತ ಅಂದ್ರೆ 3 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ಈಗ ನಿರೀಕ್ಷಣಾ ಜಾಮೀನನ್ನ ಕೋರಿರುವಂಥದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಆಕ್ಷೇಪಣೆ ಸಲ್ಲಿಸುವಂಥ ನಿಟ್ಟಿನಲ್ಲಿ SIT ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಹಾಗಾಗಿ ವಾದ ಪ್ರತಿವಾದ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀಬೋದು. ಹೀಗಾಗಿ ನೋಡ್ಬೇಕಿದೆ 31ನೇ ತಾರೀಕು ಏನಾಗುತ್ತೆ ಅಂತ.